ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಬೈಕ್, ಕಾರ್ ಅಥವಾ ಆರೋಗ್ಯಕ್ಕಾಗಿ ವಿಮೆ ಮಾಡಿಸ್ತೀವಿ, ಅದಕ್ಕೆ ಪ್ರೀಮಿಯಂ ಕೂಡ ಕಟ್ತೀವಿ. ಆದ್ರೆ ಆ ಪ್ರೀಮಿಯಂ ಮೊತ್ತವನ್ನು ವಿಮಾ ಕಂಪನಿಗಳು ಹೇಗೆ ನಿರ್ಧರಿಸ್ತವೆ ಅಂತ ಎಂದಾದ್ರೂ ಯೋಚಿಸಿದಿರಾ? ಬನ್ನಿ ಇವತ್ತು ಆ ಲೆಕ್ಕಾಚಾರದ ಹಿಂದಿನ ಕಥೆಯನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಇದು ಸುಮ್ನೆ ಯಾರಿಗೂ ಒಂದೇ ರೀತಿ ಇರೋದಿಲ್ಲ. ಇದರ ಹಿಂದೆ ಒಂದು ನಿಖರವಾದ ವೈಜ್ಞಾನಿಕವಾದ ಲೆಕ್ಕಾಚಾರ ಇದೆ. ಎಲ್ಲರಿಗೂ ನ್ಯಾಯಯುತವಾಗಿರ್ಬೇಕು ಅನ್ನೋದೇ ಇದರ ಉದ್ದೇಶ. ಈ ಇಡೀ ಪ್ರಕ್ರಿಯೆಯ ಮೊದಲ ಮತ್ತು ಅತಿ ಮುಖ್ಯವಾದ ಹಂತವೇ ಅಂಡರ್ರೈಟಿಂಗ್. ಸರಿ, ಹಾಗಾದ್ರೆ ಮೊದಲ ಹಂತದ ಬಗ್ಗೆ ನೋಡೋಣ. ಒಬ್ಬ ಅಂಡರ್ರೈಟರ್ ಅಂದ್ರೆ ರಿಸ್ಕ್ ಅಥವಾ ಅಪಾಯವನ್ನು ಪತ್ತೆ ಹಚ್ಚುವ ಒಬ್ಬ ಪತ್ತೆದಾರನಿದ್ದ ಹಾಗೆ. ಅವರ ಕೆಲಸವಾದರೂ ಏನು? ಬನ್ನಿ ನೋಡೋಣ. ಅವರ ಮುಖ್ಯ ಕೆಲಸ ಒಬ್ಬ ವ್ಯಕ್ತಿಗೆ ಅಥವಾ ಆಸ್ತಿಗೆ ಎಷ್ಟು ಮಟ್ಟದ ಅಪಾಯ ಇದೆ ಅಂತ ಅಳೆಯೋದು. ಅದಕ್ಕೆ ತಕ್ಕಂತೆ ಪಾಲಿಸಿಯ ನಿಯಮಗಳನ್ನ ರೂಪಿಸಿ ಕೊನೆಗೆ ಆ ರಿಸ್ಕ್ಗೆ ಸರಿಹೊಂದುವ ಪ್ರೀಮಿಯಂ ದರವನ್ನು ನಿಗದಿ ಮಾಡೋದು. ಇಲ್ಲಿ ಒಂದು ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಯಾಕೆಂದ್ರೆ ಪ್ರೀಮಿಯಂ ತುಂಬಾ ಕಡಿಮೆ ಆದ್ರೆ ಕ್ಲೇಮ್ ಆದಾಗ ಕಂಪನಿ ಹಣ ಕೊಡೋಕೆ ಆಗಲ್ಲ. ಅದೇ ತುಂಬಾ ಜಾಸ್ತಿ ಆದ್ರೆ ಯಾರೂ ಪಾಲಿಸಿ ತಗೊಳ್ಳಲ್ಲ. ಸರಿ, ಹಾಗಾದ್ರೆ ಈ ರಿಸ್ಕ್ ಪತ್ತೆದಾರರು ತಮ್ಮ ಸುಳಿವುಗಳನ್ನ ಎಲ್ಲಿಂದೆಲ್ಲ ಸಂಗ್ರಹಿಸ್ತಾರೆ? ಅಂಡರ್ರೈಟರ್ಗಳು ಕೇವಲ ಅರ್ಜಿಯನ್ನಷ್ಟೇ ನೋಡೋದಿಲ್ಲ. ಅವರು ರಿಸ್ಕ್ನ ಸಂಪೂರ್ಣ ಚಿತ್ರಣವನ್ನು ಪಡೆಯಲು ಹಲವು ಮೂಲಗಳನ್ನ ನೋಡ್ತಾರೆ. ನೀವು ಫಾರ್ಮಲ್ ಕೊಟ್ಟಿರೋ ಮಾಹಿತಿಯಿಂದ ಹಿಡಿದು ನಿಮ್ಮ ಹಳೆಯ ಕ್ಲೇಮ್ ರೆಕಾರ್ಡ್ಸ್, ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಅಷ್ಟೇ ಅಲ್ಲ, ನೀವು ವಾಸಿಸುವ ಜಾಗ ಮತ್ತು ಅಲ್ಲಿನ ಹವಾಮಾನ ಕೂಡ ಮುಖ್ಯವಾಗುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಂದು ವಿಮೆಗೂ ಅದರದೇ ಆದ ಪರಿಣಿತರು ಇರ್ತಾರೆ. ಉದಾಹರಣೆಗೆ, ಒಂದು ಕಟ್ಟಡಕ್ಕೆ ಅಗ್ನಿವಿಮೆ ಮಾಡಿಸ್ಬೇಕಾದ್ರೆ ಆ ಅಂಡರ್ರೈಟರ್ಗೆ ಬೆಂಕಿ ಯಾಕೆ ಬೀಳ್ಬಹುದು, ಕಟ್ಟಡದಲ್ಲಿ ಯಾವ ಸಾಮಗ್ರಿ ಬಳಸಿದ್ದಾರೆ, ಇಂಥ ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಇರಬೇಕಾಗತ್ತೆ. ಇದೇ ರೀತಿ ಸಾಗರ ವಿಮೆಯ ಅಂಡರ್ರೈಟರ್ ಕೌಶಲ್ಯವೇ ಬೇರೆ. ಅವರು ಹಡಗುಗಳ ಸುರಕ್ಷತೆ, ಬಂದರು ಮತ್ತು ರಸ್ತೆಗಳ ಸ್ಥಿತಿ, ಸಾಗಣೆಯಲ್ಲಿ ಆಗಬಹುದಾದ ತೊಂದರೆಗಳು, ಹೀಗೆ ಸಾರಿಗೆಯ ಎಲ್ಲ ಅಪಾಯಗಳನ್ನ ಪರಿಗಣಿಸ್ತಾರೆ. ಇನ್ನು ಆರೋಗ್ಯ ವಿಮೆಯ ವಿಷಯಕ್ಕೆ ಬಂದ್ರೆ ಇಲ್ಲಿ ಅಂಡರ್ರೈಟರ್ ವ್ಯಕ್ತಿಯ ವಯಸ್ಸು, ಆರೋಗ್ಯ, ಜೀವನ ಶೈಲಿ ಮತ್ತು ಅವರ ಕುಟುಂಬದ ವೈದ್ಯಕೀಯ ಇತಿಹಾಸದಂತಹ ವೈಯಕ್ತಿಕ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸುತ್ತಾರೆ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಅಂಡರ್ರೈಟಿಂಗ್ನಿಂದಾಗಿ ಎಲ್ಲಾ ರಿಸ್ಕ್ಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗೋದಿಲ್ಲ. ಒಮ್ಮೆ ರಿಸ್ಕ್ ಎಷ್ಟಿದೆ ಅಂತ ಅರ್ಥ ಆದ್ಮೇಲೆ ಮುಂದಿನ ಹಂತವೇ ಪ್ರೀಮಿಯಂನ ಮೂಲ ಬೆಲೆಯನ್ನ ಲೆಕ್ಕ ಹಾಕೋದು. ಇದೊಂದು ರೀತಿ ವಿಜ್ಞಾನವೇ ಸರಿ. ಇದನ್ನ ರೇಟ್ ಮೇಕಿಂಗ್ ಅಂತ ಕರೀತಾರೆ. ಈ ದರ ನಿಗದಿಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಬನ್ನಿ ಒಂದು ಚಿಕ್ಕ ಉದಾಹರಣೆ ನೋಡೋಣ. ಒಂದು ಊರಲ್ಲಿ ಒಟ್ಟು 1000 ಬೈಕ್ಗಳಿವೆ. ಪ್ರತಿಯೊಂದರ ಬೆಲೆ 50,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಆ ಊರಿನ ಹಳೇ ದಾಖಲೆಗಳನ್ನು ನೋಡಿದಾಗ ಪ್ರತಿ ವರ್ಷ ಸರಾಸರಿ 5 ಬೈಕ್ಗಳು ಕಳ್ಳತನವಾಗುತ್ತವೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ 1 ವರ್ಷದಲ್ಲಿ ಆಗುವ ಒಟ್ಟು ನಷ್ಟ ಎಷ್ಟು? 5 ಬೈಕ್ಗಳು ಒಂದಕ್ಕೆ 50,000 ರೂಪಾಯಿಯಂತೆ. ಒಟ್ಟು ನಷ್ಟ 2,50,000 ರೂಪಾಯಿ. ಇದು ಆ ಇಡೀ ಸಮುದಾಯಕ್ಕೆ ಆಗಬಹುದಾದ ನಿರೀಕ್ಷಿತ ನಷ್ಟ. ಈಗ ಈ 2.5 ಲಕ್ಷ ರೂಪಾಯಿ ನಷ್ಟವನ್ನು ಒಬ್ಬರೇ ಭರಿಸಬೇಕಿಲ್ಲ. ಇದನ್ನು ಆ ಊರಿನ 1000 ಬೈಕ್ ಮಾಲೀಕರು ಸೇರಿ ಸಮನಾಗಿ ಹಂಚಿಕೊಳ್ತಾರೆ. ಅಂದ್ರೆ 2,50,000 ರೂಪಾಯಿಗಳನ್ನು 1000 ಜನರಿಂದ ಭಾಗಿಸಿದ್ರೆ ಪ್ರತಿಯೊಬ್ಬರು ಕೇವಲ 250 ರೂಪಾಯಿಗಳನ್ನು ಪಾವತಿಸಿದರೆ ಸಾಕು. ಈ ಹಣದಿಂದ ಆ ವರ್ಷ ಕಳ್ಳತನವಾದ ಬೈಕ್ಗಳ ನಷ್ಟವನ್ನು ಭರಿಸಬಹುದು. ಈ 250 ರೂಪಾಯಿ ಇದೆಯಲ್ಲ, ವಿಮೆಯ ಭಾಷೆಯಲ್ಲಿ ಇದನ್ನೇ ಶುದ್ಧ ಪ್ರೀಮಿಯಂ ಅಥವಾ ಬರ್ನಿಂಗ್ ಕಾಸ್ಟ್ ಅಂತ ಕರೆಯೋದು. ಇದು ಕೇವಲ ನಷ್ಟವನ್ನು ಭರಿಸಲಿಕ್ಕೆ ಬೇಕಾದ ನಿಖರವಾದ ಮೊತ್ತ. ಇದರಲ್ಲಿ ಬೇರೆ ಯಾವುದೇ ಖರ್ಚು ಸೇರಿಲ್ಲ. ಆದರೆ ನಾವು ಪಾಲಿಸಿ ತೆಗೆದುಕೊಳ್ಳುವಾಗ ಕಟ್ಟುವ ಪ್ರೀಮಿಯಂ ಈ ಶುದ್ಧ ಪ್ರೀಮಿಯಂಗಿಂತ ಜಾಸ್ತಿ ಇರತ್ತೆ. ಹಾಗ್ಯಾಕೆ? ಬನ್ನಿ ಅಂತಿಮ ಪ್ರೀಮಿಯಂ ಹೇಗೆ ರೂಪುಗೊಳ್ಳತ್ತೆ ಅಂತ ನೋಡೋಣ. ಯಾಕಂದ್ರೆ ಶುದ್ಧ ಪ್ರೀಮಿಯಂ ಅನ್ನೋದು ಪೈನ ಒಂದು ತುಂಡಷ್ಟೇ. ವಿಮಾ ಕಂಪನಿಯನ್ನು ನಡೆಸಲು ಬೇರೆ ಖರ್ಚುಗಳೂ ಇರುತ್ತಾವಲ್ವಾ? ಉದಾಹರಣೆಗೆ ಕಚೇರಿಯ ನಿರ್ವಹಣೆ, ಸಿಬ್ಬಂದಿ ಸಂಬಳ, ಏಜೆಂಟ್ಗಳಿಗೆ ಕಮಿಷನ್, ದೊಡ್ಡ ಅನಾಹುತಗಳಿಗಾಗಿ ಮೀಸಲು ಮತ್ತು ಕಂಪನಿಯ ಸ್ವಲ್ಪ ಲಾಭ. ಇವೆಲ್ಲವೂ ಸೇರಿದಾಗಲೇ ನಮ್ಮ ಅಂತಿಮ ಪ್ರೀಮಿಯಂ ಆಗೋದು. ಬೆಲೆ ನಿಗದಿಯಾದ ಮೇಲೂ ಪಾಲಿಸಿದಾರರು ರಿಸ್ಕ್ ನಿರ್ವಹಣೆಯಲ್ಲಿ ಪಾಲುದಾರರಾಗುವ ಮೂಲಕ ತಮ್ಮ ಪ್ರೀಮಿಯಂ ಮೇಲೆ ಪ್ರಭಾವ ಬೀರಬಹುದು. ಇದು ಹೇಗೆ ಸಾಧ್ಯ? ನೋಡೋಣ. ಇದನ್ನೇ ಡಿಡಕ್ಟಬಲ್ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ, ಯಾವುದೇ ಕ್ಲೇಮ್ ಬಂದಾಗ ವಿಮಾ ಕಂಪನಿ ಹಣ ಕೊಡೋದಕ್ಕಿಂತ ಮುಂಚೆ ಪಾಲಿಸಿದಾರರು ತಮ್ಮ ಜೇಬಿನಿಂದ ಭರಿಸುವ ಒಂದು ಸಣ್ಣ ಆರಂಭಿಕ ಮೊತ್ತ ಇದು. ಈಗ ಇದೇ ತರಹ ಇರುವ ಇನ್ನೊಂದು ಕಾನ್ಸೆಪ್ಟ್ ಫ್ರಾಂಚೈಸ್. ಇವೆರಡರ ನಡುವೆ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ನೋಡಿ, ಡಿಡಕ್ಟಬಲ್ನಲ್ಲಿ
ಪಾಲಿಸಿದಾರರು ಕ್ಲೇಮ್ನ ಒಂದು ಭಾಗವನ್ನು ಯಾವಾಗಲೂ ಪಾವತಿಸಲೇಬೇಕು. ಆದರೆ ಫ್ರಾಂಚೈಸ್ನಲ್ಲಿ ನಷ್ಟ ಒಂದು ನಿಗದಿತ ಮಿತಿಯನ್ನು ದಾಟಿದರೆ ಮಾತ್ರ ಸಾಕು, ವಿಮಾ ಕಂಪನಿಯೇ ಸಂಪೂರ್ಣ ನಷ್ಟವನ್ನು ಭರಿಸುತ್ತದೆ. ಹಾಗಾದ್ರೆ ಇದರಿಂದ ನಮ್ಗೇನು ಲಾಭ? ನಾವು ಹೆಚ್ಚಿನ ಡಿಡಕ್ಟಿಬಲ್ಗೆ ಒಪ್ಕೊಂಡ್ರೆ ನಾವು ಸಣ್ಣ ಪುಟ್ಟ ನಷ್ಟಗಳನ್ನ ನಾವೇ ನಿಭಾಯಿಸ್ತೀವಿ ಅಂತ ಕಂಪನಿಗೆ ಭರವಸೆ ಕೊಟ್ಟ ಹಾಗೆ. ಇದರಿಂದ ಕಂಪನಿಗೆ ಸಣ್ಣ ಪುಟ್ಟ ಕ್ಲೇಮ್ಗಳ ತಲೆನೋವು ತಪ್ಪತ್ತೆ, ಅದಕ್ಕೆ ಪ್ರತಿಯಾಗಿ ಅವರು ನಮ್ಮ ಪ್ರೀಮಿಯಂ ಅನ್ನು ಕಡಿಮೆ ಮಾಡ್ತಾರೆ. ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಾವು ಇದರಿಂದ ಏನು ತಿಳಿದುಕೊಳ್ಳಬೇಕು? ಇದರ ಒಟ್ಟು ಸಾರಾಂಶ ಏನು? ಕೊನೆಯದಾಗಿ ಹೇಳೋದಾದ್ರೆ, ವಿಮೆಯ ಪ್ರೀಮಿಯಂ ಅಂದ್ರೆ ಅದು ಕೇವಲ ಒಂದು ಬಿಲ್ ಅಲ್ಲ, ಅದೊಂದು ಹಂಚಿಕೆಯ ಜವಾಬ್ದಾರಿಯ ವ್ಯವಸ್ಥೆ. ಪ್ರತಿಯೊಬ್ಬರ ರಿಸ್ಕ್ಗೆ ತಕ್ಕಂತೆ ಬೆಲೆ ನಿಗದಿಯಾಗುತ್ತೆ. ಇದರಿಂದ ಎಲ್ಲರೂ ಸೇರಿ ಕಟ್ಟಿದ ಆ ಸುರಕ್ಷಾ ನಿಧಿಯು ಅಗತ್ಯವಿದ್ದಾಗ ಯಾರಿಗಾದರೂ ಸಹಾಯ ಮಾಡಲು ಯಾವಾಗಲೂ ಸಿದ್ಧವಾಗಿರುತ್ತೆ. ಹಾಗಾದ್ರೆ ವಿಮಾ ಪ್ರೀಮಿಯಂ ಅನ್ನೋದು ನಾವು ಪಾವತಿಸಬೇಕಾದ ಒಂದು ಬಿಲ್ ಅಷ್ಟೇನಾ, ಅಥವಾ ನಾವೆಲ್ಲರೂ ಸೇರಿ ನಿರ್ಮಿಸುವ ಒಂದು ಸುರಕ್ಷತಾ ಜಾಲಕ್ಕೆ ಪ್ರವೇಶ ಪಡೆಯುವ ಟಿಕೆಟ್ಟಾ? ಇದ್ರ ಬಗ್ಗೆ ಯೋಚಿಸಿ. ಈ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.